ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡೋಣ. ದೇವೇಗೌಡರ ಫ್ಯಾಮಿಲಿಯ 10 ಮಂದಿ ಜೆಡಿಎಸ್ ನವರೇ ಒಂದು ರೀತಿ ಅವರ ಫ್ಯಾಮಿಲಿ ಪೂರ್ತಿ ಇಲ್ಲಿ ಸ್ಟಾರ್ ಪ್ರಚಾರಕ್ಕಾಗಿದ್ದಾರೆ. ಸೊಸೆಯರಾದಂತಹ ಭವಾನಿ ರೇವಣ್ಣ, ಅನಿತಾ ಕುಮಾರಸ್ವಾಮಿ ಕೂಡ ಸ್ಟಾರ್ ಪ್ರಚಾರಕರಾಗಿದ್ದಾರೆ. ಜೆಡಿಎಸ್ ಸೇರದಿದ್ರೂ ಕೂಡ ರೇವಣ್ಣನ ಎರಡನೇ ಮಗ ಸೂರಜ್ ಕೂಡ ಸ್ಟಾರ್ ಪ್ರಚಾರಕರಾಗಿದ್ದಾರೆ. ಇನ್ನು ಬೇಗರಾದ ಡಿಸಿ ತಮ್ಮಣ್ಣ, ರಂಗಪ್ಪ ಕೂಡ ಸ್ಟಾರ್ ಪ್ರಚಾರಕರೇ ಆಗಿದ್ದಾರೆ. ಅಂದ್ರೆ ಹೊರಗಿನವರಿಗೆ ಆದ್ಯತೆ ಕೊಡದೆ ಮತ್ತೊಮ್ಮೆ ತಮ್ಮ ಕುಟುಂಬದವರನ್ನ ಇಲ್ಲಿ ಸ್ಟಾರ್ ಪ್ರಚಾರಕನಾಗಿ ಈಗ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಜೆಡಿಎಸ್ ಸ್ಟಾರ್ ಪ್ರಚಾರಕರ ಫ್ಯಾಮಿಲಿಯಲ್ಲಿ ತಮ್ಮ ಫ್ಯಾಮಿಲಿಗೆ ಹೆಚ್ಚಿನ ಆದ್ಯತೆಯನ್ನ ಈಗಾಗಲೇ ಕೊಡಲಾಗಿದೆ. ಒಂದ್ ಕಡೆ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ, ಅನಿತಾ ಕುಮಾರಸ್ವಾಮಿ, ಭವಾನಿ ರೇವಣ್ಣ, ಪ್ರಜ್ವಲ್ ಎಲ್ಲರೂ ಕೂಡ ಸ್ಟಾರ್ ಪ್ರಚಾರಕರೇ ಆಗಿದ್ದಾರೆ. ಇದರ ಜೊತೆಗೆ ರೇವಣ್ಣನವರ ಎರಡನೇ ಪುತ್ರ ಇನ್ನೂ ಕೂಡ ಅಧಿಕೃತವಾಗಿ ಆತ ಪಕ್ಷವನ್ನ ಸೇರ್ಕೊಂಡೇ ಇಲ್ಲ, ಸೂರಜ್, ಆತನನ್ನು ಕೂಡ ಈಗ ಸ್ಟಾರ್ ಪ್ರಚಾರಕ ಅಂತ ಬಿಂಬಿಸಲಾಗ್ತಾ ಇದೆ. ಜೊತೆಗೆ ಅವರ ಬೀಗರಾಗಿರ್ತಕ್ಕಂಥ ಡಿಸಿ ತಮ್ಮಣ್ಣ ಹಾಗೆ ರಂಗಣ್ಣವನ್ನು ಕೂಡ ಸ್ಟಾರ್ ಪ್ರಚಾರಕರನ್ನಾಗಿ ಮಾಡಿಕೊಳ್ಳಲಾಗಿದೆ. ಎಲ್ಲರೂ ಕೂಡ ಜೆಡಿಎಸ್ ನ ಸ್ಟಾರ್ ಪ್ರಚಾರಕರೇ ಆಗಿದ್ದಾರೆ. ಒಂದು ಫ್ಯಾಮಿಲಿಯ ಬರೋಬ್ಬರಿ 10 ಮಂದಿ ಸ್ಟಾರ್ ಪ್ರಚಾರಕರು ಜೆಡಿಎಸ್ ನಲ್ಲಿ ನಮಗೆ ಕಾಣ ಸಿಗ್ತಾ ಇರ್ತಕ್ಕಂಥದ್ದು. ಬೀಗರಾಗಿರ್ತಕ್ಕಂಥ ಡಿಸಿ ತಮ್ಮಣ್ಣ ಹಾಗೆ ರಂಗಪ್ಪನವರನ್ನು ಕೂಡ ಸ್ಟಾರ್ ಪ್ರಚಾರಕರು, ಇವರೇ ಸ್ಟಾರ್ ಕ್ಯಾಂಪೇನರ್ ಅಂತ ಕೂಡ ಬಿಂಬಿಸಲಾಗ್ತಾ ಇದೆ. ಜೆಡಿಎಸ್ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ತಮ್ಮ ಫ್ಯಾಮಿಲಿಗೆ ಮೊದಲ ಆದ್ಯತೆಯನ್ನ ಕೊಡಲಾಗಿದೆ. ಬರೋಬ್ಬರಿ ಎಚ್ ಡಿ ಫ್ಯಾಮಿಲಿಯಲ್ಲಿ 10 ಮಂದಿ ಸ್ಟಾರ್ ಪ್ರಚಾರಕರಿದ್ದಾರೆ. ಸೊಸೆ, ಮಗ, ಬೀಗ್ರು ಹಾಗೆ ಎಲ್ಲರನ್ನೂ ಕೂಡ ಒಟ್ಟಾರೆಯಾಗಿ ಸೇರಿಸಿಕೊಂಡು 10 ಮಂದಿಯನ್ನ ಸ್ಟಾರ್ ಪ್ರಚಾರಕರ ಲಿಸ್ಟ್ ನಲ್ಲಿ ಈಗ ಸೇರಿಸಲಾಗಿದೆ. ಪ್ರಮುಖವಾಗಿ ಸೊಸೆಯಾಗಿರ್ತಕ್ಕಂಥ ಭವಾನಿ ರೇವಣ್ಣ, ಅನಿತಾ ಕುಮಾರಸ್ವಾಮಿ ಕೂಡ ಸ್ಟಾರ್ ಪ್ರಚಾರಕರೇ ಆಗಿದ್ದಾರೆ. ಇನ್ನು ಬೀಗರಾಗಿರ್ತಕ್ಕಂಥ ಡಿಸಿ ತಮ್ಮಣ್ಣ ಹಾಗೆ ರಂಗಪ್ಪ ಅವನು ಕೂಡ ಇಲ್ಲಿ ಸ್ಟಾರ್ ಪ್ರಚಾರಕರು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆನಲ್ಲಿ ಎಚ್ ಡಿ ರೇವಣ್ಣರವರ ಎರಡನೇ ಪುತ್ರ ಸೂರಜ್ ಇನ್ನೂ ಕೂಡ ಅಧಿಕೃತವಾಗಿ ಅವರು ಜೆಡಿಎಸ್ ಅನ್ನ ಪ್ರವೇಶ ಮಾಡಿಲ್ಲ. ಬಟ್ ಸ್ಟಿಲ್ ಅವರನ್ನು ಕೂಡ ಸ್ಟಾರ್ ಪ್ರಚಾರಕರು ಅಂತ ಕ್ಯಾಂಪೇನರ್ ಆಗಿ ಅವರನ್ನು ಕೂಡ ಲಿಸ್ಟ್ಗೆ ಸೇರಿಸಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಒಂದೇ ಫ್ಯಾಮಿಲಿಯ 10 ಮಂದಿಯನ್ನ ಸ್ಟಾರ್ ಪ್ರಚಾರಕರನ್ನಾಗಿ ಈಗ ಲಿಸ್ಟ್ ಅನೌನ್ಸ್ ಅನ್ನ ಮಾಡ್ಕೊಂಡಿರ್ತದ್ದು. ಅಂದ್ರೆ ಬೇರೆಯವರಿಗೆ ಆದ್ಯತೆಯನ್ನ ಕೊಡದೆ ತಮ್ಮ ಫ್ಯಾಮಿಲಿಗೆ ದೊಡ್ಡಗೌಡರು ಮತ್ತೊಮ್ಮೆ ಆದ್ಯತೆಯನ್ನ ಕೊಟ್ಕೊಂಡಿದ್ದಾರೆ.